ಟಾಟಾ IPL ಕ್ವಾಲಿಫೈಯರ್ 1 ಪಂಜಾಬ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಭಾಂಗ್ರಾ ಆಡ್ತಾರೆ ಪಂಜಾಬ್ದವರು. ನಾನು ಮೊದಲು ಕೂಡ ತುಂಬ ಸರಿ ಹೇಳಿದ್ದೀನಿ, ಈ IPL ಪಂಜಾಬ್ ಗೆಲ್ಲೋ ತುಂಬ ಚಾನ್ಸಸ್ ಇದೆ ಅಂತ. ಬನ್ನಿ ಮಾಡೋಣ ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್. ಜಾಕ್ ಪಾಟ್ ಮ್ಯಾಚ್ ಆಗುತ್ತೆ ಇದು ಖಂಡಿತ. ವಿಡಿಯೋ ಕೊನೆವರೆಗೂ ನೋಡಿ. ಯಾವುದೇ ಕ್ವೆಶನ್ ಇದ್ದರೆ ನೀವು ನಮಗೆ ಕಾಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಿಮಗೆ ರಿಪ್ಲೈ ಖಂಡಿತ ಮಾಡ್ತೀವಿ. ಮತ್ತು ಪ್ಲೇಯರ್ಸ್ ಬಗ್ಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್ ಮಾಡೋದಕ್ಕೆ. ನನ್ನ ಪ್ರೆಡಿಕ್ಷನ್ ಪ್ರಕಾರ ಈ ಮ್ಯಾಚ್ ಪಂಜಾಬ್ದವರು ಗೆಲ್ತಾರೆ. ಯಾಕಂದರೆ ಈ ಮ್ಯಾಚ್ ಪಂಜಾಬ್ ಹೋಮ್ ಗ್ರೌಂಡ್ದಲ್ಲಿ ಆಗ್ತಾ ಇದೆ. ಪಂಜಾಬ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಕೂಡ ತುಂಬ ಸಖತ್ತಾಗಿರೋ ಫಾರ್ಮ್ದಲ್ಲಿ ಇದ್ದಾರೆ. ಇವತ್ತು ನನ್ನ ಹತ್ರ ತುಂಬ ಇಂಪಾರ್ಟೆಂಟ್ ಡಾಟಾ ಇದೆ. ಇದರಿಂದ ನಿಮಗೆ ಫ್ಯಾಂಟಸಿ ಟೀಮ್ ಮಾಡೋದಕ್ಕೆ ಹೆಲ್ಪ್ ಕೂಡ ಆಗ್ಬೋದು. ಅದಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಪಿಚ್ ರಿಪೋರ್ಟ್ ಡೀಟೇಲ್ ನಾನು ನಿಮಗೆ ಹೇಳ್ತೀನಿ. ಎರಡು ಟೀಮ್ ಪ್ರೆಡಿಕ್ಟೆಡ್ 11 ಕೂಡ ನೋಡೋಣ. ಮತ್ತು ನಾನು ನಿಮಗೋಸ್ಕರ ಒಂದು ಸಖತ್ತಾಗಿರೋ ಡ್ರೀಮ್ 11 ಟೀಮ್ ಕೂಡ ಮಾಡ್ತೀನಿ. ಲಾಸ್ಟ್ ಮೂಮೆಂಟ್ದಲ್ಲಿ ಯಾವುದೇ ಚೇಂಜಸ್ ಆದರೆ ಅದು ನಾ ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕಿರ್ತೀನಿ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ನಂಬರ್ 1 ಮತ್ತು ನಂಬರ್ 2 ಟೀಮ್ ನಡುವೆ ಮ್ಯಾಚ್ ಇದೆ. ಯಾರು ಗೆಲ್ತಾರೆ ಸೀದಾ ಫೈನಲ್ದಲ್ಲಿ ಹೋಗ್ತಾರೆ. ಯಾರು ಸೋಲ್ತಾರೆ ಅವರು ಎಲಿಮಿನೇಟರ್ ವಿನ್ನರ್ ಜೊತೆ ಆಡ್ತಾರೆ. ಅಂದರೆ ಮುಂಬೈ ಮತ್ತು ಗುಜರಾತ್ನಲ್ಲಿ ಯಾರು ಗೆಲ್ತಾರೆ ಅವ್ರ ಜೊತೆ ಆಡ್ತಾರೆ. ಚಂಡೀಗಢದಲ್ಲಿ ವೆದರ್ ರಿಪೋರ್ಟ್ ನೋಡಬೇಕಾದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಇದೆ, ಆದರೆ ಮಳೆ ಬರುವ ಯಾವುದೇ ಚಾನ್ಸಸ್ ಇಲ್ಲ. ಅದು ಒಂದು ಗುಡ್ ನ್ಯೂಸ್ ಇದೆ. ಮುಲ್ಲನ್ಪುರ್ ಪಿಚ್ದಲ್ಲಿ ಲಾಸ್ಟ್ ಇಯರ್ ಅವರೇಜ್ ಸ್ಕೋರ್ ಅಷ್ಟು ಜಾಸ್ತಿ ಇರಲಿಲ್ಲ, ಆದರೆ ಈ ವರ್ಷ ಸ್ವಲ್ಪ ಅವರೇಜ್ ಸ್ಕೋರ್ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಅವರೇಜ್ ಸ್ಕೋರ್ 170 ನಿಂದ 175 ಆಗಿತ್ತು, ಆದರೆ ಈ ವರ್ಷ 190 ಇದೆ ಅವರೇಜ್ ಸ್ಕೋರ್. ಮೇ ಬಿ 200 ರನ್ಸ್ ಕೂಡ ಕಡಿಮೆ ಆಗ್ಬೋದು. ಕ್ವಾಲಿಫೈಯರ್ 1 ಮ್ಯಾಚ್ ಇದೆ, ಪ್ರೆಷರ್ ಮ್ಯಾಚ್ ಇದೆ, ಅದಕ್ಕೆ 10 ರನ್ ಜಾಸ್ತಿನೇ ಆ್ಯಡ್ ಮಾಡಿ 210 ರನ್ಸ್ವರೆಗೂ ನಾವು ಈ ಮ್ಯಾಚ್ದಲ್ಲಿ ಸ್ಕೋರ್ ನೋಡ್ಬೋದು. ಆದರೆ ನನಗೆ ಅನಿಸುತ್ತೆ 190 ರನ್ಸ್ ಇಲ್ಲಿ ವಿನ್ನಿಂಗ್ ಸ್ಕೋರ್ ಆಗ್ಬೋದು. ಸ್ಪಿನ್ನರ್ಸ್ಗೆ ಅಷ್ಟು ಜಾಸ್ತಿ ಇಲ್ಲಿ ಹೆಲ್ಪ್ ಇರೋದಿಲ್ಲ. ಅದಕ್ಕೆ ಫಾಸ್ಟ್ ಬೌಲರ್ಸ್, ಬ್ಯಾಟ್ಸ್ಮನ್ ಮತ್ತು ಆಲ್ರೌಂಡರ್ಗೆ ನಾವು ಟೀಮ್ದಲ್ಲಿ ಇಡೋಣ. ನೀವು ನೋಡ್ತಿದ್ದೀರಾ ಪಿಚ್ ರಿಪೋರ್ಟ್ ಮತ್ತು ವೆದರ್ ರಿಪೋರ್ಟ್. ಆದರೆ ಜನಗಳ ಮನಸ್ಸಲ್ಲಿ ಒಂದು ಭಯ ಇತ್ತು, ಈ ಪ್ಲೇಯರ್ ಆಡ್ತಾನೆ, ಆ ಪ್ಲೇಯರ್ ಆಡ್ತಾನೆ ಅಂತ. ಯಾರು ಪ್ಲೇಯಿಂಗ್ 11ದಲ್ಲಿ ಇರ್ತಾರೆ ಅಂತ ಜನಗಳ ಮನಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದಕ್ಕೆ ನಾವು RCB ಪ್ಲೇಯಿಂಗ್ 11 ನಿಮಗೆ ತೋರಿಸ್ತಾ ಇದ್ದೀವಿ. ನ್ಯೂಸ್ ಏನು ಅಂದರೆ ಫಿಲ್ ಸಾಲ್ಟ್ ತಂದೆ ಆಗ್ತಾ ಇದ್ದಾರೆ. ಅದಕ್ಕೆ ಫಿಲ್ ಸಾಲ್ಟ್ ಮೇ ಬಿ ಅವೈಲೇಬಲ್ ಇರೋದಿಲ್ಲ. ಆದರೆ ಇನ್ನೂ ಅಫಿಷಿಯಲ್ ನ್ಯೂಸ್ ಏನೂ ಬಂದಿಲ್ಲ. ಅವ್ರಿಗೆ RCB ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ಬೋದು ಅಂತ ನನಗೆ ಅನಿಸ್ತಿದೆ. ಸಾಲ್ಟ್ ಆಡಲಿಲ್ಲ ಅಂದರೆ ಟೀಮ್ಸ್ ಎಫರ್ಟ್ ಅವ್ರ ಬದಲೇ ಆಡ್ತಾರೆ. ಅದು ಬಿಟ್ಟರೆ ಸೇಮ್ ಟೀಮ್ನೇ ಇರುತ್ತೆ RCB ಕಡೆಯಿಂದ. ಜಾಸ್ತಿ ಚೇಂಜಸ್ ನೋಡೋಕ್ಕೆ ಅಂತೂ ಸಿಗೋದಿಲ್ಲ. ಬೌಲಿಂಗ್ದಲ್ಲಿ ಖಂಡಿತ ಜಾಶ್ ಹೈಜಲ್ವುಡ್ ಆಡ್ತಾರೆ, ಅವರು ಈಗ ಹುಷಾರಾಗಿದ್ದಾರೆ. ಮೇ ಬಿ ಆಲ್ರೌಂಡರ್ದಲ್ಲಿ ಲಿವಾಂಗ್ ಲಿವಿಂಗ್ಸ್ಟೋನ್ ನೋಡ್ಬೋದು ಟೀಮ್ದಲ್ಲಿ ನಾವು. ಈ ಕ್ವಾಲಿಫೈಯರ್ 1ದಲ್ಲಿ ಲಾಸ್ಟ್ ಮ್ಯಾಚ್ ಅವರು ಖಂಡಿತ ಆಡಿರಲಿಲ್ಲ, ಆದರೆ ಈ ಮ್ಯಾಚ್ ರೋಮನ್ ಯೋಶೆಫರ್ಡ್ ಬದಲಿ ಅವರು ಆಡ್ತಾರೆ. ಯಾಕಂದರೆ ರೋಮನ್ ಯೋಶೆಫರ್ಡ್ ಅವೈಲೇಬಲ್ ಇಲ್ಲ ಈ ಮ್ಯಾಚ್ದಲ್ಲಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಈ ಮ್ಯಾಚ್ದಲ್ಲಿ ಗಿವ್ ಅವೇ ಇದೆ, ನಿಮಗೋಸ್ಕರ 500 ರೂಪಾಯಿ ಗಿವ್ ಅವೇ ಇದೆ. ಗಿವ್ ಅವೇ ಗೆಲ್ಲಬೇಕು ಅಂದರೆ ನಿಮಗೆ ಜಸ್ಟ್ ಏನು ಮಾಡಬೇಕು ಅಂದರೆ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೊಗೋತಾರೆ ಅಂತ ಕಾಮೆಂಟ್ ಮಾಡಬೇಕು. ಮತ್ತು ಒಂದಕ್ಕಿಂತ ಜಾಸ್ತಿ ಕರೆಕ್ಟ್ ಆನ್ಸರ್ ಬಂದರೆ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಅವರು ಈ ಗಿವ್ ಅವೇ ಗೆಲ್ತಾರೆ. ಸಿಂಪಲ್ ಇದೆ, ಫ್ರೀನೇ ಇದೆ. ಅದಕ್ಕೆ ಟ್ರೈ ಮಾಡೋದಕ್ಕೆ ಏನಾಗುತ್ತೆ, ಅದಕ್ಕೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬನ್ನಿ ಈಗ ಟೀಮ್ ಮಾಡೋಣ. ಲಿಯಮ್ ಲಿವಿಂಗ್ಸ್ಟೋನ್ ನನಗೆ ತುಂಬ ಇಷ್ಟ ಇದ್ದಾರೆ ಈ ಪ್ಲೇಯರ್. ಯಾಕಂದರೆ ಇವರು ಒಂದು ಸಖತ್ತಾಗಿರೋ T20 ಪ್ಲೇಯರ್ ಇದ್ದಾರೆ. ಈಗ ಪಂಜಾಬ್ ಪ್ರಾಬಬಲ್ 11 ನೋಡೋಣ. ನ್ಯೂಸ್ ಏನು ಅಂದರೆ ಮಾರ್ಕೋ ಜಾನಿಸನ್ WTC ಫೈನಲ್ ಆಡೋದಕ್ಕೆ ಇವಾಗಲೇ ಅವರು ಹೋಗಿದ್ದಾರೆ. ಅವರು ಈ ಮ್ಯಾಚಲ್ಲಿ ಅವೈಲೇಬಲ್ ಇರೋದಿಲ್ಲ. ಇವ್ರ ಜಾಗದಲ್ಲಿ ಐ ಥಿಂಕ್ ಉಮರ್ ಜೈ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಡ್ರಾಪ್ ಮಾಡಿದರು ಇವರಿಗೆ, ಆದರೆ ಈ ಮ್ಯಾಚ್ ಆಡ್ತಾರೆ. ಮೇ ಬಿ 4 ಓವರ್ ಬೌಲಿಂಗ್ ಕೂಡ ಖಂಡಿತ ಮಾಡ್ತಾರೆ. ಕಾಯ್ಲೆ ಜೆಮಿನ್ಸನ್ ಬದಲಿ ಜೇವಿಯರ್ ಬಾರ್ಲೆಟ್ಗೆ ಜಾಗ ಸಿಗ್ಬೋದು ಅಂತ ನನಗೆ ಸ್ವಲ್ಪ ಅನ್ನಿಸ್ತಿದೆ. ಆದರೆ ಪಂಜಾಬ್ ಮೈಂಡ್ ಸೆಟ್ ಕ್ಲಿಯರ್ ಇದೆ. ಬ್ಯಾಟಿಂಗ್ದಲ್ಲಿ ಹೊಡಿಮಗ ಈ ಸ್ಟೈಲ್ದಲ್ಲೇ ಬ್ಯಾಟಿಂಗ್ ಮಾಡ್ತಾರೆ ಅವರು. ವಿಕೆಟ್ ಬಿದ್ದರೂ ಕೂಡ ಅವರು ಟೆಂಪ್ಲೇಟ್ ಅವರು ಚೇಂಜ್ ಮಾಡೋದಿಲ್ಲ. ಬಾರ್ಲೆಟ್ ಬದಲಿ ಜೇಮಿನ್ಸನ್ ಒಂದು ಒಳ್ಳೆ ಆಪ್ಷನ್ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಬಾರ್ಲೆಟ್ಗಿಂತ ಇವರು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. UG ಚಹಲ್ ಕಮ್ ಬ್ಯಾಕ್ ಆಗ್ಬೋದು ಕಂಪ್ಲೀಟ್ ಫಿಟ್ ಇದ್ದರೆ. ಹರ್ಷ್ ದುಬೆ ಬದಲಿ UG ಚಹಲ್ ಆಡ್ತಾರೆ. ಬನ್ನಿ ಈಗ ಟೀಮ್ ಮಾಡೋಣ. ನಾನು ಕೂಡ ಇದೇ ಟೀಮ್ ಜೊತೆನೇ ನಾನು ಫ್ಯಾಂಟಸಿ ಆಡ್ತಿದ್ದೀನಿ. ನಾನು ಪಂಜಾಬ್ ಫೇವರ್ದಲ್ಲಿ ಟೀಮ್ ಮಾಡ್ತಾ ಇದ್ದೀನಿ. ವಿಕೆಟ್ ಕೀಪರ್ ಸೆಕ್ಷನ್ದಲ್ಲಿ ನಾನು ಇಲ್ಲಿ ಜಾಸ್ ಇಂಗ್ಲಿಷ್ಗೆ ಬ್ಯಾಕ್ ಮಾಡಿದ್ದೀನಿ. ಯಾಕಂದರೆ ನಂಬರ್ 3ಗೆ ಈಗ ಬ್ಯಾಟಿಂಗ್ಗೆ ಅವರು ಬರ್ತಿದ್ದಾರೆ.
ಶ್ರೇಯಸ್ ಅಯ್ಯರ್ಗಿಂತ ಮುಂಚೆ ಅವರು ಈಗ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಪಂಜಾಬ್ದಿಂದ ಟಾಪ್ 4 ನಾನು ಈಗ ಬ್ಯಾಕ್ ಮಾಡಿದ್ದೀನಿ. ಪ್ರಭುಸಿಮರನ್ ಸಿಂಗ್ಗೆ ನಾನು ಬ್ಯಾಕ್ ಮಾಡಿದ್ದೀನಿ, ಶ್ರೇಯಸ್ ಅಯ್ಯರ್ಗೆ ಬ್ಯಾಕ್ ಮಾಡಿದ್ದೀನಿ, ಪ್ರಿಯಾಂಶ್ ಆರ್ಯಾಗೆ ಬ್ಯಾಕ್ ಮಾಡಿದ್ದೀನಿ, ಮತ್ತು ಜಾಸ್ ಇಂಗ್ಲೀಷ್ಗೂ ಕೂಡ ಬ್ಯಾಕ್ ಮಾಡಿದ್ದೀನಿ. ನಂಬರ್ 3 ಮೇಲೆ ಇಂಗ್ಲೀಷ್ ಬರ್ತಾರೆ. ಅಯ್ಯರ್ ಕೂಡ ಬರ್ಬೋದು, ಹಾಗೇನಿಲ್ಲ, ಆದರೆ ಮೋಸ್ಟ್ ಪ್ರಾಬಬ್ಲಿ ಇವರೇ ಬರ್ತಾರೆ. RCB ಕಡೆಯಿಂದ ನಾನು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ಗೆ ಬ್ಯಾಕ್ ಮಾಡಿದ್ದೀನಿ. ಮತ್ತು RCB ಓಪನರ್ ಟೀಮ್ ಸ್ಯಾಫರ್ಡ್ಗೆ ನಾನು ಈಗ ಸದ್ಯಕ್ಕೆ ಡ್ರಾಪ್ ಮಾಡಿದ್ದೀನಿ. ನನಗೆ ಇಲ್ಲಿವರೆಗೂ ಈ ಟೀಮ್ ನನಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಬಿಗ್ ಮ್ಯಾಚ್ ಇದೆ. ರಜತ್ ಪಾಟಿದಾರ್ ಮೇಲೆ ನಾನು ಸ್ವಲ್ಪ ಫೋಕಸ್ ಜಾಸ್ತಿ ಇಟ್ಟಿದ್ದೀನಿ. ಅವರು ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಆಗೇ ಬರ್ತಿದ್ದಾರೆ, ಆದರೆ ಟೀಮ್ ಕ್ಯಾಪ್ಟನ್ ಇದ್ದಾರೆ. ನಿಮಗೆ ರಿಸ್ಕ್ ಬೇಕಾದರೆ ಮೇ ಬಿ RCB ಕಡೆಯಿಂದ ಇನ್ನೊಂದು ಪ್ಲೇಯರ್ ನೀವು ಬ್ಯಾಕ್ ಮಾಡ್ಬೋದು, ಕೃಣಾಲ್ ಪಾಂಡ್ಯ ಬದಲಿ. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ ಇವ್ರಿಗೆ ಕೂಡ ನಾವು ಬ್ಯಾಕ್ ಮಾಡಿದ್ದೀನಿ. ನೀವು ಜಿತೇಶ್ ಶರ್ಮಾಗೂ ಕೂಡ ಟ್ರೈ ಮಾಡ್ಬೋದು. ಮಯಾಂಕ್ ಅಗರ್ವಾಲ್ ಕೂಡ ಒಂದು ಪಂಟ್ ಪ್ಲೇಯರ್ ಆಗ್ಬೋದು. ಟಾಸ್ ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡೋಣ. ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಯಾರು ಫಸ್ಟ್ ಬೌಲಿಂಗ್ ಮಾಡ್ತಾರೆ ಅದ್ರ ಪ್ರಕಾರ ಸ್ವಲ್ಪ ಚೇಂಜಸ್ ಮಾಡೋಣ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಫೈನಲ್ ಅಪ್ಡೇಟೆಡ್ ಟೀಮ್ ನಾನು ಹಾಕ್ತಾ ಇರ್ತೀನಿ. ಅದಕ್ಕೆ ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ಜಾಯ್ನ್ ಆಗಿ. ಆಲ್ಮೋಸ್ಟ್ ಸೇಮ್ ಟೀಮ್ನೇ ಆಡಿಸ್ತೀನಿ ಈ ಮ್ಯಾಚ್ದಲ್ಲಿ, ಆದರೆ 2-3 ಚೇಂಜಸ್ ಮಾಡಬೇಕಾಗುತ್ತೆ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಲಿವಿಂಗ್ಸ್ಟೋನ್ಗೆ ನಾನು ಟೀಮ್ದಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ದಲ್ಲಿ ಡೆಲಿವರ್ ಮಾಡ್ತಾರೆ. ಲಿವಿಂಗ್ಸ್ಟನ್ ಒಂದು ಪಂಟ್ ಪ್ಲೇಯರ್ ಆಗ್ಬೋದು, ಯಾಕಂದರೆ ಸಿಲೆಕ್ಷನ್ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ. ಬ್ಯಾಟಿಂಗ್ದಲ್ಲಿ ಡೆಪ್ತ್ ಕೊಡ್ತಾರೆ RCBಗೆ ಲಿವಿಂಗ್ಸ್ಟನ್. ಬೌಲಿಂಗ್ದಲ್ಲಿ ನಾನು 3 ಪ್ಲೇಯರ್ಗೆ ಬ್ಯಾಕ್ ಮಾಡಿದ್ದೀನಿ. ಜಾಸ್ ಹೇಜಲ್ವುಡ್, ಹರ್ಷದೀಪ್ ಸಿಂಗ್ ಮತ್ತು ಯುಜಿ ಚಹಲ್. ಜಾಸ್ ಹೇಜಲ್ವುಡ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅವ್ರ ಜೊತೆ ಇನ್ನೊಂದು 2 ಪ್ಲೇಯರ್ ಅಂದರೆ T20ದಲ್ಲಿ ವಿಕೆಟ್ದಲ್ಲಿ ನೋಡೋದಾದರೆ ತುಂಬ ಮುಂದೆ ಇದ್ದಾರೆ. ಒಂದು IPLದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಯುಜಿ ಚಹಲ್, ಮತ್ತು ಇನ್ನೊಬ್ಬರು T20ದಲ್ಲಿ ಇಂಡಿಯಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಹರ್ಷದೀಪ್ ಸಿಂಗ್. ಇದು ನಮ್ಮ ಟೀಮ್ ಇದೆ. ಈ ಟೀಮ್ ನೋಡಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನಮಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನಿಸಿದರೆ ನೀವು ನಮಗೆ ಸಜೆಸ್ಟ್ ಮಾಡಿ. ಈಗ ನಮ್ಮ ಟೀಮ್ಗೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ನಾನು ಸದ್ಯಕ್ಕೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಮತ್ತು ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ಗೆ ಮಾಡ್ತಾ ಇದ್ದೀನಿ. ಈ 2 ಪ್ಲೇಯರ್ ನನಗೆ ಸೇಫ್ ಆಪ್ಷನ್ ಅನ್ನಿಸ್ತಾ ಇದೆ. ರಿಸ್ಕ್ ತಗೋಬೇಕು ಅಂದರೆ ಮೇ ಬಿ ನೀವು ಇಂಗ್ಲೀಷ್ಗೆ ಕ್ಯಾಪ್ಟನ್ ಮಾಡ್ಬೋದು. ಫಾರ್ಮ್ದಲ್ಲಿ ಕೂಡ ಇದ್ದಾರೆ, ಲಾಸ್ಟ್ ಮ್ಯಾಚ್ದಲ್ಲಿ ನೋಡಿದ್ದೀವಿ ನಾವು. ನೀವು ಹರ್ಷದೀಪ್ ಸಿಂಗ್ಗೆ ಬೌಲಿಂಗ್ದಲ್ಲಿ ವೈಸ್ ಕ್ಯಾಪ್ಟನ್ ಮಾಡ್ಬೋದು, ಸ್ಪೆಷಲಿ ಪಂಜಾಬ್ ಫಸ್ಟ್ ಬೌಲಿಂಗ್ ಮಾಡಿದರೆ. ಇದು ನೋಡಿ ನಮ್ಮ ಫೈನಲ್ ಟೀಮ್. ಈ ಟೀಮ್ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಟೆಲಿಗ್ರಾಮ್ ಜಾಯ್ನ್ ಮಾಡೋದನ್ನು ಮರಿಬೇಡಿ, ಅಲ್ಲೇ ಅಪ್ಡೇಟೆಡ್ ಟೀಮ್ ಹಾಕ್ತೀನಿ. ಏನೇ ಚೇಂಜಸ್ ಆದರೆ ಲಿಂಕ್ ಪಿನ್ ಕಾಮೆಂಟ್ ಮಾಡಿದ್ದೀನಿ. ಮತ್ತು ಗಿವ್ ಅವೇ ಮರಿಬೇಡಿ. ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಿ. ಗಿವ್ ಅವೇ ಗೆಲ್ರಿ, ಫ್ರೀನೇ ಇದೆ ಅಲ್ವಾ. ಮತ್ತು ಯಾವುದೇ ಕ್ವೆಶನ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು, ನಾವು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀವಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇನ್ನು ಮುಂದೆ ಕೂಡ ಹೀಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಗುಡ್ ಬೈ ಆ್ಯಂಡ್ ಬೆಸ್ಟ್ ಆಫ್ ಲಕ್.